ಜೊತೆಯಲ್ಲಿ ನಾವೆಲ್ಲ ನಮ್ಮನ್ನ ಕಳ್ಕೊಂತ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಾಡುಗೊಲ್ಲರ ಒಂದು ಅಪರೂಪದ ಒಂದು ಸಂಸ್ಕೃತಿಯನ್ನ ನೀವು ಉಳಿಸಿ ಬೆಳೆಸಿ ಬಂದಿರೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಮೊದಲಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಹಟ್ಟಿ ಜನತೆಗೆ ನಾನು ಅರ್ಪಿಸ್ತಾ ಇದ್ದೀನಿ. ಈಗ ತಾನೇ ನಾನು ಆ ಹಟ್ಟಿಗೂ ಹೋಗಿ ಬಂದೆ, ಅಲ್ಲೂ ಕೂಡ ದೇವ್ರು ನಡೀತಾ ಇತ್ತು. ಇಲ್ಲಿನ ಕಟ್ಟೆ ತೊಟ್ಟು ಅಂಬು ಕೊಂಬು ಕಣಚಿಗಳನ್ನೆಲ್ಲ ಉಳಿಸ್ಕೊಂಡ್ ಬಂದಿದ್ದಾರೆ. ನಾವು ಎಜುಕೇಟೆಡ್ ಆಗಿ ಮುಂದೆ ಉಳಿಸ್ಕೊಂಡು ಹೋಗ್ಬೇಕು. ಇದು ಉಳಿಸ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಈ ಜನರೇಷನ್ಗೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಕೊಲ್ಲಾಪುರದಮ್ಮ ದೇವರಿದೆ, ಮಾರಮ್ಮ ದೇವರಿದೆ, ಭೂತಪ್ಪ ಸ್ವಾಮಿ ದೇವರಿದೆ, ಇನ್ನು ಹಲವಾರು ದೇವರುಗಳು ಇಲ್ಲಿಗೆ ಬಂದಿದೆ ಅಂತ ಕೇಳ್ಕೊಳ್ಪಟ್ಟೆ. ಈಗ ಕೊಡ್ತಾ ಇದ್ದೀರಾ ನೀವು, ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಿಜವಾಗ್ಲೂ ನಾನೇ ಪೌಣ್ಯವಂತ, ನಿಮ್ಮನ್ನೆಲ್ಲ ನೋಡೋ ಅಂತ ಅವಕಾಶ ಸಿಕ್ಕಿದೆ. ಇವತ್ತು ನಾವು ಒಂದು ಊರಿಗೆ ಬೇಕಾದಂತ ಸವಲತ್ತುಗಳನ್ನ ಪಡ್ಕೊಳ್ಬೇಕು ಕೂಡ ನಾವು ಮುಂದೆ ಹೋಗ್ಬೇಕು. ಯಾಕೆ ಅಂದ್ರೆ ಸಂಸ್ಕೃತಿಯನ್ನ ಉಳಿಸ್ಕೊಂಡ್ಬಂದಿದೀವಿ. ಮುಂದೆ ಶಿಕ್ಷಣವಂತರು ಕೂಡ ನಾವು ಆಗ್ಬೇಕು. ನಿಮ್ಗೆಲ್ಲ ಬಹಳ ವಿಷಯ ಅಂತಂದ್ರೆ ಈಗ ಮೊನ್ನೆ ಜಡ್ಜ್ಗಳು ಎಕ್ಸಾಮ್ ಅಲ್ಲಿ ಸಾಕಷ್ಟು ಚಿಕ್ಕ ವಯಸ್ಸಿಗೆನೆ ಜಡ್ಜ್ಗಳು ಆಗಿದ್ದಾರೆ. ಯಾರು ಕೇಳಿದ್ರೆ ವಿಷಯ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಜಡ್ಜ್ ಆಗಿದ್ದಾರೆ. 25 ವರ್ಷಕ್ಕೆ, 21 ವರ್ಷಕ್ಕೆ, 30 ವರ್ಷಕ್ಕೆಲ್ಲ ಆಗಿದ್ದಾರೆ. ನಿನ್ನೆ UPSC ಎಕ್ಸಾಮ್ ಬಂದಿದೆ, ಪಾಸ್ ಮಾಡಿದ್ದಾರೆ. ಅಂದ್ರೆ ಅವರು ಕೂಡ ಮಧ್ಯಮ ವರ್ಗದವರು, ಬಡವರು, ಓದಿದ್ದಾರೆ. ನಾವು ಕೂಡ ನಮ್ಮ ಮಕ್ಕಳನ್ನ ಶ್ರಮ ಹಾಕಿಬೇಕು. ಆ ಪರಿಶ್ರಮ ಹಿಂದೆ ಫಲ ಸಿಕ್ಕೇ ಸಿಗುತ್ತೆ. ಪ್ರಯತ್ನ ಮಾಡ್ತಾ ಇರ್ಬೇಕು. ಈ ಊರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಏನಿದೆ, ಮೂಲಭೂತ ಸೌಕರ್ಯಗಳು, ಅವುಗಳನ್ನ ನಾವು ಪಡ್ಕೊಬೇಕು ಅಂದ್ರೆ ನಾವು ಎಜುಕೇಟೆಡ್ ಆಗ್ಲೇಬೇಕು. ಹಾಗಾಗಿ ನೀವೆಲ್ಲರೂ ಎಜುಕೇಟೆಡ್ ಕೂಡ ಆಗಿ, ಮೌಢ್ಯಾಚರಣೆಗಳು ನಮಗೆ ಬೇಡ. ಇಂತಹ ಸಾಂಸ್ಕೃತಿಕ ಉತ್ಸವಗಳು ನಮಗೆ ಬೇಕು. ಅಂದ್ರೆ ಈ ಮೌಲ್ಯಗಳು ಇವತ್ತು ಸಿಗಲ್ಲ. ಮೌಢ್ಯಾಚಾರದಿಂದ ನಾವೇನು ಮಾಡಕ್ಕಾಗಲ್ಲ. ಉತ್ಸವ ಮಾಡಬೇಕು, ಸಂಸ್ಕೃತಿ ಉಳಿಬೇಕು, ನಮ್ಮ ತನವನ್ನ ಶ್ರೀಮಂತವಾಗಿಗೊಳಿಸಬೇಕು. ಅಂಟುದಿ, ಚಿತ್ತಲಾರ, ಕೊರವಂಜಿ, ಇವೆಲ್ಲ ನಮ್ಮ ಪದಗಳು. ಈ ಎಲ್ಲಾ ನಮ್ಮ ಪದಗಳು ನೀವು ಕೋಲಾಗ್ತಿರಲ್ವ ಇವತ್ತು? ಕೋಲಾಗ್ತಿರಲ್ವ ಇವತ್ತೆಲ್ಲ ದೇವ್ರ ಮುಂದೆ? ಆ ಕೋಲಾಟದ ಹೆಜ್ಜೆಗಳಲ್ಲಿ ಒಂದು ತತ್ವ ಇದೆ. ಅದು ನಮ್ಮ ಸಂಸ್ಕೃತಿ, ನಮ್ಮ ಬುಡಕಟ್ಟು ಸಂಸ್ಕೃತಿ. ಅದನ್ನ ನಿಜವಾಗ್ಲೂ ಬಿಡಬೇಡಿ. ನೀವು ಆಡೋದ್ರ ಜೊತೆ ನಿಮ್ಮಂತವಾದ ಸಂಸ್ಕೃತಿ ಇದೆ. ಯಾವುದು ನಿಮಗೆ ಕಲೆ ಸಿದ್ಧಿಸಿದೆ ಅದನ್ನ ನೀವು ಮುಂದಕ್ಕೆ ತಗೊಂಡೋಗೋದಕ್ಕೆ ಆಗ್ಲಿ ಅಂತ ಹೇಳ್ತಾ ಈ ದೇವ್ರ ಆಶೀರ್ವಾದ ನಾನು ಪಡ್ಕೊಂಡಿದ್ದೀನಿ ನಿಮ್ಮೆಲ್ಲರ ಮೂಲಕ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಜನರೇಷನ್ಗೆ ಒಳ್ಳೆಯದಿಲ್ಲ. ಹಾಗಾಗಿ ಮುಂದಿನ ತಲೆಮಾರಿಗೆ ತಗೊಂಡೋಗ್ಬೇಕು ಅಂದ್ರೆ ಇಂತಹ ದೇವರ ಉತ್ಸವಗಳು ನಡೀಬೇಕು. ಯುವಕರೆಲ್ಲ ಹಿಂಗೆ ಪಾಲ್ಗೊಳ್ಬೇಕು. ಒಂದೊಳ್ಳೆ ಸಾಂಸ್ಕೃತಿಕವಾಗಿ ಬೆರೆತಾಗ ಮಾತ್ರ ಇನ್ನೊಂದು ತಲೆಮಾರಿಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಮಕ್ಕಳಿಗೆ ಕೂಡ ಒಳ್ಳೆ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಅಂತ ಹೇಳ್ತಾ ಅಲ್ಲಿಗೂ ಹೋಗ್ಬೇಕು. ನಾನು ನಾಳೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನನಗೆ ಒಂದು ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ದೇವರಲ್ಲಿ ಎರಡು ದೇವರಟ್ಟಿನಲ್ಲಿ ಕಾರ್ಯ ನಡೀತಾ ಇದೆ ಉತ್ಸವ. ನಾನು ತುಂಬಾ ಸೌಭಾಗ್ಯವಂತ ಅಂತ ಭಾವಿಸ್ತೀನಿ. ಬರ್ತೀನಿ, ಇನ್ನೊಂದ್ಸರಿ ನಿಮ್ ಜೊತೆ ಬೆರೀತೀನಿ. ಒಳ್ಳೇದಾಗ್ಲಿ. ಶಿವರಾತ್ರಿ ತಮ್ಮ ಅದ್ಭುತವಾದ ಮಾತುಗಳನ್ನಾಡಿ ಬಲಿದಾರೆಂಬ ಸುದ್ದಿ ದಿಲ್ಲಿ